ಸಂಸ್ಕೃತಿ ಸಚಿವರಿಗೆ ಕನ್ನಡನೇ ಬರಲ್ವಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಶಿವರಾಜ್ ತಂಗಡಗಿ ಅಂಗನವಾಡಿಯೊಂದಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಲೈನ್ ಕನ್ನಡ ಬರೆಯೋದಕ್ಕೆ, ಒಂದೆರಡು ಶಬ್ದ ಕನ್ನಡ ಬರೆಯೋದಕ್ಕೆ ಪರದಾಡಿದ್ದಾರೆ ಶಿವರಾಜ್ ತಂಗಡಗಿ. ಶುಭವಾಗಲಿ ಅಂತ ಬರೆಯೋದಕ್ಕೆ ತಂಗಡಗಿ ಒದ್ದಾಡ್ಬಿಟ್ಟಿದ್ದಾರೆ. ಶುಭವಾಗಲಿ ಅಂತ ಬರೆದಿದ್ದಾರೆ. ಕೊಪ್ಪಳದ ಕಾರಟಗಿ ಅಂಗನವಾಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಶಿವರಾಜ್ ತಂಗಡಗಿ ಈ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶುಭವಾಗಲಿ ನೋಡಿ 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 ಅಲ್ಲಿ ಬರಿತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡಿ. ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು. ವೀಕ್ಷಕರೇ, ಶುಭವಾಗಲಿ ಅಂತ ಶಬವಾಗಲಿ ಅಂತ ಬರೆದಿದ್ದಾರೆ. ಇನ್ನು ಏನೇನು ಬರೀತಾರೆ ಗೊತ್ತಿಲ್ಲ. ಆಮೇಲೆ ಅದನ್ನ ಶೂ ಮಾಡ್ತಾರೆ. ಆಮೇಲೆ ಅಲ್ಲಿ ಪಕ್ಕದವ್ರು ಇರೋರು ಅದನ್ನ ಹೇಳಿ ತಿದ್ದಿ ಸರ್ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಅವಾಗ ಅವರು ನಿಧಾನವಾಗಿ ತಿದ್ದುಕೊಂಡು ಆದ್ರೂ ಮತ್ತೆ ತಪ್ಪು ಬರೀತಾರೆ ಶುಭವಾಗಲಿ ಅಂತ. ಸೊ ಒದ್ದಾಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಫೋನ್ ಕನೆಕ್ಟ್ ಆಗಿದ್ದಾರೆ. ಶರಣಯ್ಯ, ಯಾಕ್ರಿ ಹಿರಯ್ಯ ಹಿರೇಮಠ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ ಅವರು? ಕನ್ನಡನೇ ಬರಲ್ವಾ ಅಥವಾ ಬರೆಯಕ್ಕೆ ಬರಲ್ವಾ ಅಥವಾ ಏನು ಸಮಸ್ಯೆ ಏನು? ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು ಅಂತ ಹೇಳ್ಕೊಳಕ್ಕೆ ಹೆದರಿಕೆ ಆಗತ್ತೆ. ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಈಗ ನೀವು ವಿಡಿಯೋದಲ್ಲಿ ಗಮನಿಸಿರೋದನ್ನ ನೋಡಿದ್ರೆ ಈ ವಿಚಾರದಲ್ಲಿ ಈ ನಮ್ಮ ಸರ್ಕಾರದಲ್ಲಿ ಇರುವಂತಹ ಸಚಿವರು ಮತ್ತೆ ಶಾಸಕರು, ಈ ಜನಪ್ರತಿನಿಧಿಗಳ ಒಂದು ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ, ಅವರ ಏನು ಸಾಕ್ಷರತೆ ಎಷ್ಟಿದೆ ಅನ್ನೋದನ್ನ ಮೊದಲು ನಾವು ಏನಂತಂದ್ರೆ ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಗಳು ಕೂಡ ಶುರು ಆಗ್ತಾ ಇದಾವೆ. ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿಭಾಯಿಸುವಂತ ಒಂದು ದೊಡ್ಡ ಖಾತೆಯನ್ನ ಏನು ವಹಿಸ್ಕೊಂಡಿರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡದ ಒಂದು ಪದವನ್ನ ಬರೀಲಿಕ್ಕೆ ಇಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ರೀತಿ ಹಾಸ್ಯಾಸ್ಪದ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಂಗನವಾಡಿ ಏನು ಕಾರಟಗಿಯ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳಿಗೆ ಶುಭವಾಗಲಿ ಅನ್ನುವಂತ ಒಂದು ಪದವನ್ನ ಬರೀಲಿಕ್ಕೆ ಮುಂದಾಗ್ತಾರೆ. ಅದನ್ನ ಏನಂತಂದ್ರೆ ಸರಿಯಾಗಿ ಬರೀದೆ ಏನೇನೋ ಬರೀತಾರೆ. ಅಂದ್ರೆ ಸಾಕಷ್ಟು ಒಂದು ತಪ್ಪುಗಳನ್ನ ಮಾಡಿ ಬರೀತಾರೆ. ಇದನ್ನೆಲ್ಲ ಅವ್ರ ಜೊತೆ ನೆರೆದಂತ ಏನು ಬೆಂಬಲಿಗರು ಏನಿರ್ತಾರೆ ಅವರು ನಂತರ ಅದನ್ನ ತಿದ್ದಿ ಹೇಳಿ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರಿಂದ ನಮ್ಮ ಸಚಿವರು, ನಮ್ಮನ್ನ ಆಳುವಂತಹ ಜನರು ಎಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ. ಈ ಒಂದು ಏನಂದ್ರೆ ಇಂತಹ ಒಂದು ಸಚಿವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಶ್ರೀಲಕ್ಷ್ಮಿ. ಇದನ್ನ ರೈಟ್. ಥ್ಯಾಂಕ್ ಯು ಹಿರಯ್ಯ ಹಿರೇಮಠ್ ಡೀಟೇಲ್ಸ್ಗಾಗಿ. ಕನ್ನಡ ಸಂಸ್ಕೃತಿ ಸಚಿವರಿಗೆ ಕನ್ನಡನೇ ಬರಲ್ವಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಶಿವರಾಜ್ ತಂಗಡಗಿ ಅಂಗನವಾಡಿಯೊಂದಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಲೈನ್ ಕನ್ನಡ ಬರೆಯೋದಕ್ಕೆ, ಒಂದೆರಡು ಶಬ್ದ ಕನ್ನಡ ಬರೆಯೋದಕ್ಕೆ ಪರದಾಡಿದ್ದಾರೆ ಶಿವರಾಜ್ ತಂಗಡಗಿ. ಶುಭವಾಗಲಿ ಅಂತ ಬರೆಯೋದಕ್ಕೆ ತಂಗಡಗಿ ಒದ್ದಾಡ್ಬಿಟ್ಟಿದ್ದಾರೆ. ಶುಭವಾಗಲಿ ಅಂತ ಬರೆದಿದ್ದಾರೆ. ಕೊಪ್ಪಳದ ಕಾರಟಗಿ ಅಂಗನವಾಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಶಿವರಾಜ್ ತಂಗಡಗಿ ಈ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶುಭವಾಗಲಿ ನೋಡಿ 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 ಅಲ್ಲಿ ಬರಿತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡಿ. ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು. ವೀಕ್ಷಕರೇ, ಶುಭವಾಗಲಿ ಅಂತ ಶಬವಾಗಲಿ ಅಂತ ಬರೆದಿದ್ದಾರೆ. ಇನ್ನು ಏನೇನು ಬರೀತಾರೆ ಗೊತ್ತಿಲ್ಲ. ಆಮೇಲೆ ಅದನ್ನ ಶೂ ಮಾಡ್ತಾರೆ. ಆಮೇಲೆ ಅಲ್ಲಿ ಪಕ್ಕದವ್ರು ಇರೋರು ಅದನ್ನ ಹೇಳಿ ತಿದ್ದಿ ಸರ್ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಅವಾಗ ಅವರು ನಿಧಾನವಾಗಿ ತಿದ್ದುಕೊಂಡು ಆದ್ರೂ ಮತ್ತೆ ತಪ್ಪು ಬರೀತಾರೆ ಶುಭವಾಗಲಿ ಅಂತ. ಸೊ ಒದ್ದಾಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಫೋನ್ ಕನೆಕ್ಟ್ ಆಗಿದ್ದಾರೆ. ಶರಣಯ್ಯ, ಹಿರಯ್ಯ ಹಿರೇಮಠ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ ಅವರು? ಕನ್ನಡನೇ ಬರಲ್ವಾ ಅಥವಾ ಬರೆಯಕ್ಕೆ ಬರಲ್ವಾ ಅಥವಾ ಏನು ಸಮಸ್ಯೆ ಏನು? ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು ಅಂತ ಹೇಳ್ಕೊಳಕ್ಕೆ ಹೆದರಿಕೆ ಆಗತ್ತೆ.
ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಈಗ ನೀವು ವಿಡಿಯೋದಲ್ಲಿ ಗಮನಿಸಿರೋದನ್ನ ನೋಡಿದ್ರೆ ಈ ವಿಚಾರದಲ್ಲಿ ಈ ನಮ್ಮ ಸರ್ಕಾರದಲ್ಲಿ ಇರುವಂತಹ ಸಚಿವರು ಮತ್ತೆ ಶಾಸಕರು ಈ ಜನಪ್ರತಿನಿಧಿಗಳ ಒಂದು ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ, ಅವರ ಏನು ಸಾಕ್ಷರತೆ ಎಷ್ಟಿದೆ ಅನ್ನೋದನ್ನ ಮೊದಲು ನಾವು ಏನಂತಂದ್ರೆ ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಗಳು ಕೂಡ ಶುರು ಆಗ್ತಾ ಇದಾವೆ. ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿಭಾಯಿಸುವಂತ ಒಂದು ದೊಡ್ಡ ಖಾತೆಯನ್ನ ಏನು ವಹಿಸಿಕೊಂಡಿರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡದ ಒಂದು ಪದವನ್ನ ಬರೀಲಿಕ್ಕೆ ಇಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ರೀತಿ ಹಾಸ್ಯಾಸ್ಪದ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಂಗನವಾಡಿ ಏನು ಕಾರಟಗಿಯ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳಿಗೆ ಶುಭವಾಗಲಿ ಅನ್ನುವಂತ ಒಂದು ಪದವನ್ನ ಬರೀಲಿಕ್ಕೆ ಮುಂದಾಗ್ತಾರೆ. ಅದನ್ನ ಏನಂತಂದ್ರೆ ಸರಿಯಾಗಿ ಬರೀದೆ ಏನೇನೋ ಬರೀತಾರೆ, ಅಂದ್ರೆ ಸಾಕಷ್ಟು ಒಂದು ತಪ್ಪುಗಳನ್ನ ಮಾಡಿ ಬರೀತಾರೆ. ಇದನ್ನೆಲ್ಲ ಅವ್ರ ಜೊತೆ ನೆರೆದಂತ ಏನು ಬೆಂಬಲಿಗರು ಏನಿರ್ತಾರೆ ಅವರು ನಂತರ ಅದನ್ನ ತಿದ್ದಿ ಹೇಳಿ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರಿಂದ ನಮ್ಮ ಸಚಿವರು, ನಮ್ಮನ್ನ ಆಳುವಂತಹ ಜನರು ಎಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ. ಈ ಒಂದು ಏನಂದ್ರೆ ಇಂತಹ ಒಂದು ಸಚಿವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಶ್ರೀಲಕ್ಷ್ಮಿ. ಇದನ್ನ ರೈಟ್, ಥ್ಯಾಂಕ್ ಯು ಈರಯ್ಯ ಹಿರೇಮಠ್ ಡೀಟೇಲ್ಸ್ಗಾಗಿ. ಕನ್ನಡ ಸಂಸ್ಕೃತಿ ಸಚಿವರಿಗೆ ಕನ್ನಡನೇ ಬರಲ್ವಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಶಿವರಾಜ್ ತಂಗಡಗಿ ಅಂಗನವಾಡಿಯೊಂದಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಲೈನ್ ಕನ್ನಡ ಬರೆಯೋದಕ್ಕೆ, ಒಂದೆರಡು ಶಬ್ದ ಕನ್ನಡ ಬರೆಯೋದಕ್ಕೆ ಪರದಾಡಿದ್ದಾರೆ ಶಿವರಾಜ್ ತಂಗಡಗಿ. ಶುಭವಾಗಲಿ ಅಂತ ಬರೆಯೋದಕ್ಕೆ ತಂಗಡಗಿ ಒದ್ದಾಡ್ಬಿಟ್ಟಿದ್ದಾರೆ. ಶುಭವಾಗಲಿ ಅಂತ ಬರೆದಿದ್ದಾರೆ. ಕೊಪ್ಪಳದ ಕಾರಟಗಿ ಅಂಗನವಾಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಶಿವರಾಜ್ ತಂಗಡಗಿ ಈ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶುಭವಾಗಲಿ, ನೋಡಿ 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 ಅಲ್ಲಿ ಬರಿತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡಿ. ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು. ವೀಕ್ಷಕರೇ, ಶುಭವಾಗಲಿ ಅಂತ, ಶಬವಾಗಲಿ ಅಂತ ಬರೆದಿದ್ದಾರೆ. ಇನ್ನು ಏನೇನು ಬರೀತಾರೆ ಗೊತ್ತಿಲ್ಲ. ಆಮೇಲೆ ಅದನ್ನ ಶೂ ಮಾಡ್ತಾರೆ. ಆಮೇಲೆ ಅಲ್ಲಿ ಪಕ್ಕದವ್ರು ಇರೋರು ಅದನ್ನ ಹೇಳಿ ತಿದ್ದಿ ಸರ್ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಅವಾಗ ಅವರು ನಿಧಾನವಾಗಿ ತಿದ್ದುಕೊಂಡು ಆದ್ರೂ ಮತ್ತೆ ತಪ್ಪು ಬರೀತಾರೆ ಶುಭವಾಗಲಿ ಅಂತ. ಸೊ ಒದ್ದಾಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ. ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಶರಣಯ್ಯ, ಯಾಕ್ರಿ ಹಿರಯ್ಯ ಹಿರೇಮಠ್ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿ ಅವರು? ಕನ್ನಡನೇ ಬರಲ್ವಾ ಅಥವಾ ಬರೆಯಕ್ಕೆ ಬರಲ್ವಾ ಅಥವಾ ಏನು ಸಮಸ್ಯೆ ಏನು? ಇವರು ನಮ್ಮ ರಾಜ್ಯದ ಕನ್ನಡ ಸಂಸ್ಕೃತಿ ಸಚಿವರು ಅಂತ ಹೇಳ್ಕೊಳಕ್ಕೆ ಹೆದರಿಕೆ ಆಗತ್ತೆ. ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಈಗ ನೀವು ವಿಡಿಯೋದಲ್ಲಿ ಗಮನಿಸಿರೋದನ್ನ ನೋಡಿದ್ರೆ ಈ ವಿಚಾರದಲ್ಲಿ ಈ ನಮ್ಮ ಸರ್ಕಾರದಲ್ಲಿ ಇರುವಂತಹ ಸಚಿವರು ಮತ್ತೆ ಶಾಸಕರು ಈ ಜನಪ್ರತಿನಿಧಿಗಳ ಒಂದು ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ, ಅವರ ಏನು ಸಾಕ್ಷರತೆ ಎಷ್ಟಿದೆ ಅನ್ನೋದನ್ನ ಮೊದಲು ನಾವು ಏನಂತಂದ್ರೆ ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಗಳು ಕೂಡ ಶುರು ಆಗ್ತಾ ಇದಾವೆ. ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿಭಾಯಿಸುವಂತಹ ಒಂದು ದೊಡ್ಡ ಖಾತೆಯನ್ನ ಏನು ವಹಿಸಿಕೊಂಡಿರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡದ ಒಂದು ಪದವನ್ನ ಬರೀಲಿಕ್ಕೆ ಇಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ರೀತಿ ಹಾಸ್ಯಾಸ್ಪದ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಂಗನವಾಡಿ ಏನು ಕಾರಟಗಿಯ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳಿಗೆ ಶುಭವಾಗಲಿ ಅನ್ನುವಂತ ಒಂದು ಪದವನ್ನ ಬರೀಲಿಕ್ಕೆ ಮುಂದಾಗ್ತಾರೆ. ಅದನ್ನ ಏನಂತಂದ್ರೆ ಸರಿಯಾಗಿ ಬರೀದೆ ಏನೇನೋ ಬರೀತಾರೆ, ಅಂದ್ರೆ ಸಾಕಷ್ಟು ಒಂದು ತಪ್ಪುಗಳನ್ನ ಮಾಡಿ ಬರೀತಾರೆ. ಇದನ್ನೆಲ್ಲ ಅವ್ರ ಜೊತೆ ನೆರೆದಂತ ಏನು ಬೆಂಬಲಿಗರು ಏನಿರ್ತಾರೆ ಅವರು ನಂತರ ಅದನ್ನ ತಿದ್ದಿ ಹೇಳಿ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರಿಂದ ನಮ್ಮ ಸಚಿವರು, ನಮ್ಮನ್ನ ಆಳುವಂತಹ ಜನರು ಎಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ. ಈ ಒಂದು ಏನಂದ್ರೆ ಇಂತಹ ಒಂದು ಸಚಿವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಶ್ರೀಲಕ್ಷ್ಮಿ. ಇದನ್ನ ರೈಟ್, ಥ್ಯಾಂಕ್ ಯು ಈರಯ್ಯ ಹಿರೇಮಠ್ ಡೀಟೇಲ್ಸ್ಗಾಗಿ. ಕನ್ನಡ ಸಂಸ್ಕೃತಿ ಸಚಿವರಿಗೆ ಕನ್ನಡನೇ ಬರಲ್ವಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಶಿವರಾಜ್ ತಂಗಡಗಿ ಅಂಗನವಾಡಿಯೊಂದಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಲೈನ್ ಕನ್ನಡ ಬರೆಯೋದಕ್ಕೆ, ಒಂದೆರಡು ಶಬ್ದ ಕನ್ನಡ ಬರೆಯೋದಕ್ಕೆ ಪರದಾಡಿದ್ದಾರೆ ಶಿವರಾಜ್ ತಂಗಡಗಿ. ಶುಭವಾಗಲಿ ಅಂತ ಬರೆಯೋದಕ್ಕೆ ತಂಗಡಗಿ ಒದ್ದಾಡ್ಬಿಟ್ಟಿದ್ದಾರೆ. ಶುಭವಾಗಲಿ ಅಂತ ಬರೆದಿದ್ದಾರೆ. ಕೊಪ್ಪಳದ ಕಾರಟಗಿ ಅಂಗನವಾಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಶಿವರಾಜ್ ತಂಗಡಗಿ ಈ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶುಭವಾಗಲಿ, ನೋಡಿ 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 ಅಲ್ಲಿ ಬರಿತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡಿ.